ಕಿರಣ್ ಮತ್ತು ಲೋಕೇಶ್ ಡಯಟ್ ಪ್ಲಾನ್ ದುರಂತ. ರಾಮಪುರ ಹಳ್ಳಿಯಲ್ಲಿ ಕಿರಣ್ ಹಾಗೂ ಲೋಕೇಶ್ ಎಂಬ ಇಬ್ಬರು ಸ್ನೇಹಿತರು ಇದ್ದರು. ಒಂದು ದಿನ ಕಿರಣ್ ಮತ್ತು ಲೋಕೇಶ್ ತೀರ್ಮಾನ ಮಾಡಿದರು, ಇನ್ನು ಮುಂದೆ ಜಂಕ್ ಫುಡ್ ತಿನ್ನೋದು ಬೇಡ, ಡಯಟ್ ಶುರು ಮಾಡೋಣ ಕಣೋ ಎಂದು ಕಿರಣ್ ಹೇಳಿದ. ಅದಕ್ಕೆ ತಕ್ಷಣ ನಾವು ಆರೋಗ್ಯಕರ ಜೀವನ ಮಾಡೋಣ ಕಣೋ ಎಂದ. ಹೌದು, ಇವತ್ತಿನಿಂದ ಸಕ್ಕರೆ, ಬಜ್ಜಿ, ಸಮೋಸ ಎಲ್ಲ ಸ್ಟಾಪ್. ಮೊದಲ ದಿನ ಬೆಳಗ್ಗೆ ಇಬ್ಬರು ಓಟಕ್ಕೆ ಹೋದರು. 5 ನಿಮಿಷ ಓಡಿದ ಮೇಲೆ ಲೋಕೇಶ್ ಉಸಿರು ಬಿಡುತ್ತಾ, ಡಯಟ್ ಮಾಡೋದಕ್ಕಿಂತ ಊಟ ಬಿಡೋದು ಸುಲಭ ಅನ್ನಿಸ್ತಿದೆ ಕಣೋ. ಅದಕ್ಕೆ ಕಿರಣ್ ಲೋಕೇಶ್, ಬೇಡ ಸುಮ್ನೆ ಇರೋ ಕಣೋ, ನಮ್ಮ ತೀರ್ಮಾನ ಯಾವಾಗ್ಲೂ ಬಲವಾಗಿರ್ಬೇಕು ಕಣೋ ಎಂದನು. ಸ್ವಲ್ಪ ಸಮಯದ ನಂತರ ಮಧ್ಯಾಹ್ನ ಮನೆ ಮುಂದೆ ಬಜ್ಜಿ ಅಂಗಡಿ ವಾಸನೆ ಬರುತ್ತಿತ್ತು. ಅದಕ್ಕೆ ಲೋಕೇಶ್, ಡಯಟ್ ನಾಳೆಯಿಂದ ಶುರು ಮಾಡೋಣವಾ ಎಂದ. ಅದಕ್ಕೆ ಕಿರಣ್, ಇಲ್ಲ, ನಾವು ಸ್ಟ್ರಾಂಗ್ ಕಣೋ, ಸುಮ್ಮನೆ ಇರೋಲೋ ಎಂದ. ಅಷ್ಟರಲ್ಲಿ ಅಂಗಡಿಯವರು ಕೂಗಿದ್ರು, ಇವತ್ತು ಸ್ಪೆಷಲ್ ಆಫರ್, 2 ತಗೊಂಡ್ರೆ 1 ಫ್ರೀ ಅಂದ. ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಂಡ್ರು. 5 ನಿಮಿಷದಲ್ಲಿ ಇಬ್ಬರು ಬಜ್ಜಿ ತಿನ್ನುತ್ತಾ ಕುಳಿತಿದ್ರು. ಇಂದು ಚೀಟ್ ಡೇ ಅಂತೆ ಕಣೋ ಎಂದ ಕಿರಣ್. ಅದಕ್ಕೆ ಲೋಕೇಶ್, ಹೌದು, ಹಾಗಾದ್ರೆ ನಮ್ಮ ಡಯಟ್ ಇನ್ನೂ ಪ್ರಾರಂಭವೇ ಆಗಲಿಲ್ಲ ಕಣೋ ಎಂದ. ಇಬ್ಬರು ನಕ್ರು. ಕೊನೆಗೆ ತೀರ್ಮಾನ, ಆರೋಗ್ಯ ಮುಖ್ಯ, ಆದರೆ ಬಜ್ಜಿ ಕೂಡ ಮುಖ್ಯ. ಪಥೆಯ ನೀತಿ: ನಿರ್ಧಾರ ಮಾಡೋದು ಸುಲಭ, ಅದನ್ನು ಪಾಲಿಸೋದು ಕಷ್ಟ.